ಹಾಯ್ ಸಂಪದ ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವಿಡಿಯೋಸು ನಿಮಗೆ ತಲುಪಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ. ದಸರಾ ವೆಕೇಷನ್ಗೆ ಅಮ್ಮನ ಮನೆಗೆ ಹೋಗಿದ್ವಲ್ವ, ಹಾಗೆಯೇ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಬಾಲ ತ್ರಿಪುರ ಸುಂದರಿ ದೇವಸ್ಥಾನ. ಆಲ್ಮೋಸ್ಟ್ ಇದು ಸ್ಟಾರ್ಟ್ ಆಗಿ 12 ವರ್ಷ ಆಗಿರ್ಬೋದು. ಇದಲ್ಲದೆ ಮಧ್ಯಾಹ್ನ 2:30ಗೆ ಮಹಾಮಂಗಳಾರತಿ ಇರುತ್ತೆ. ಇನ್ನು ದಿನನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ. ಈ ದೇವಸ್ಥಾನ ಬೆಸೂರು ನಿಲ್ವಾಗ್ರು ಮಧ್ಯದಲ್ಲಿ ಬರುತ್ತೆ, ಅಂದರೆ ಕೊಡಗು ಡಿಸ್ಟಿಕ್ಕು. ಇದು ಸುತ್ತ ತೋಟದ ಜಾಗದಲ್ಲೇ ಕಟ್ಟಿರೋದು. ಹಾಗಿದ್ರೆ ಈ ದೇವಸ್ಥಾನ ಹೇಗೆ ಸ್ಟಾರ್ಟ್ ಆಯಿತು ಗೊತ್ತಾ? ಹೇಗೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ 1 ಮಿನಿಟಲ್ಲಿ ಹೇಳ್ಬಿಡ್ತೀನಿ. ಇದ್ರ ಸ್ಟೋರಿನ ಕೇಳಿ ಆಯಿತಾ? ನಿಜಕ್ಕೂ ನಿಗೂಢ ಆಶ್ಚರ್ಯ ಅನಿಸುತ್ತೆ. ಈ ಸ್ಟೋರಿನ ಮಿಸ್ ಮಾಡ್ಕೊಳ್ದೆ ಕೇಳಿ. ಈ ದೇವಸ್ಥಾನ ಇರೋದು ಬೆಸೂರಲ್ಲಿ ಅಂತ ಮೊದಲೇ ಹೇಳಿದ್ನಲ್ವ. ನಾನು ಓದಿದ್ದು ಕೂಡ ಬೆಸೂರಲ್ಲೇ. ಅಪ್ ಟು 10th ನನ್ನ ಎಜುಕೇಷನ್ ಆಗಿದ್ದು ಬೆಸೂರಲ್ಲೇ. ಈ ಬೆಸೂರು ಪಕ್ಕ ಕೋಣಂಗನಹಳ್ಳಿ ಅನ್ನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅವ್ರ ನೇಮ್ ಬಂದು ಶಿವಕುಮಾರ್ ಅಂತ. ಅವ್ರು ಬೇರೆ ಯಾರೂ ಅಲ್ಲ, ನನ್ನ ಅಕ್ಕನ ಕ್ಲಾಸ್ಮೇಟು. ಅವ್ರ ತಂಗಿ ಬಂದು ಚಂದ್ರಕಲಾ, ಅವಳು ನನ್ನ ಕ್ಲಾಸ್ಮೇಟು. ಅವ್ರ ಮನೆಯಲ್ಲಿ ಹಳೆ ಮನೆ ಇರುತ್ತೆ. ಹಳೆ ಮನೆಯ ಕಿಡಿಗೆ ಹೊಸ ಮನೆ ಕಟ್ಟೋ ಸಂದರ್ಭದಲ್ಲಿ ಅವ್ರಿಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶ್ರೀಚಕ್ರ ಸಿಗುತ್ತೆ. ಈ ಶ್ರೀಚಕ್ರವನ್ನು ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಇರುತ್ತೆ. ಇದೇನು ನನ್ನ ಮನೆ ಕಟ್ಟುವಾಗ ಈ ಥರ ಸಿಕ್ತಲ್ಲ ಅಂತ ಹೋಗಿ ಧರ್ಮಸ್ಥಳದ ಗುರೂಜಿ ವೀರೇಂದ್ರ ಹೆಗ್ಡೆ ಇದ್ದಾರಲ್ಲ, ಅವ್ರನ್ನ ಹೋಗಿ ಕೇಳ್ತಾರೆ. ಇನ್ನು ಧರ್ಮಸ್ಥಳದ ಕೊಕ್ಕಡದಲ್ಲಿ ಸುನಿಲ್ ಗುರೂಜಿಯವ್ರನ್ನ ಪ್ರಶ್ನೆ ಮಾಡ್ತಾರೆ ಹೋಗಿ. ಆಗ ಅವ್ರು ಹೇಳ್ತಾರೆ, ಸುನಿಲ್ ಗುರೂಜಿಯವರು, ಇದು ಬೇರೆ ಯಾವುದೂ ಅಲ್ಲ, ಬಾಲತ್ರಿಪುರ ಸುಂದರಿ ಅಮ್ಮ, ಇದು ಸಾಕ್ಷಾತ್ ಪರಮೇಶ್ವರಿ ತಾಯಿ ಅವತಾರ ಅಂತ ಹೇಳ್ತಾರೆ. ಆಮೇಲೆ ಇದು ಹಳ್ಳಿಯಲ್ಲಿ ಸಿಕ್ಕಿರೋದ್ರಿಂದ ಇಲ್ಲಿ ದೇವಸ್ಥಾನ ಹೇಗೆ ಕಟ್ಟೋದು, ದೇವಸ್ಥಾನ ಕಟ್ಟಕ್ಕೆ ನಮ್ಮ ಕೈಲಿ ಆಗುತ್ತಾ ಹಳ್ಳಿ ಜನದ ಕೈಲಿ ಅಂದ್ಕೊಂಡು ಧರ್ಮಸ್ಥಳಕ್ಕೆ ಒಪ್ಪಿಸ್ಬಿಡೋಣ ಅಂತ ಮುಂದಾಗ್ತಾರೆ. ಆದರೆ ಶಾಸ್ತ್ರ ಕೇಳಿದಾಗ ಬಾಲತ್ರಿಪುರ ಸುಂದರಿ ತಾಯಿ, ನನ್ನ ಮೂಲ ಸ್ಥಾನದಲ್ಲೇ ಮರುಸ್ಥಾಪನೆ ಆಗಬೇಕು, ನಾನು ಇನ್ನೆಲ್ಲೂ ಆಗಲ್ಲ ಅಂತಾರಂತೆ. ಫೈನಲಿ ಇಲ್ಲಿ ಬರುವಾಗ 5 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಕಳಸ ಇಟ್ಟು ದೇವರ ಆಹ್ವಾನ ಮಾಡ್ತಾರೆ. ಆವಾಗ ಮಗು ಹೇಳುತ್ತೆ, ಈ ಸ್ಥಳದಲ್ಲಿ ನನ್ನ ಮೂಲ ಸ್ಥಾಪನೆ ಮಾಡಿ ಅಂತ. ಆ ಗರ್ಭಗುಡಿಯ ಜಾಗವನ್ನು ತೋರಿಸಿ ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗ ಷಟ್ಕೋನ ಆಕೃತಿಯಲ್ಲಿ ಒಂದು ಸಣ್ಣ ದೀಪ ಸಿಗುತ್ತೆ. ಫೈನಲಿ ಅದೇ ನನ್ನ ಗುರುತು ಅಂತ ಹೇಳುತ್ತಂತೆ ಆ ಮಗು. ಇನ್ನು ಆ ಗರ್ಭಗುಡಿಯನ್ನು ಕಟ್ಟೋಕೆ 2 ಅಡಿ ಜಾಗವನ್ನು ಅಗೆದು ಕೂಡಲೇ ಆ ದೀಪ ಸಿಕ್ಬಿಡುತ್ತೆ. ಕೇವಲ 3 ತಿಂಗಳಲ್ಲೇ ಆ ದೇವಸ್ಥಾನದ ಗರ್ಭಗುಡಿನ ಮಾಡೇ ಬಿಡ್ತಾರೆ. ಅವತ್ತಿಂದನೇ ಕೂಡ 3 ಹೊತ್ತು ಅನ್ನದಾಸೋಹ, 3 ಟೈಮು ಅನ್ನದಾಸೋಹ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 12 ವರ್ಷ ಆಯಿತು, ಇಲ್ಲಿವರೆಗೂ ಕೂಡ ಅನ್ನದಾಸೋಹ ನಿಂತಿಲ್ಲ. ಅಷ್ಟು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾನೇ ಇದ್ದಾರೆ. ದೂರದಿಂದ ತುಂಬ ಜನ ಬರ್ತಾರೆ, ಕೇಳ್ಕೋತಾರೆ, ಅದೆಲ್ಲ ನೆರವೇರ್ತಿದೆ. ಈ ತಾಯಿಯಲ್ಲಿ ಅಷ್ಟೇ ಸತ್ಯ ಇದೆ ಅಂತ ಹೇಳ್ತಾರೆ. ಬಟ್ ಹತ್ರದವರಾಗಿದ್ಕೊಂಡು ನಾವೇ ಹೋಗಲ್ಲ ಅಷ್ಟೇ. ಅದೇ ಊರಿಗೆ ಹೋದಾಗ ಒಂದೊಂದ್ಸಲ ವಿಸಿಟ್ ಕೊಟ್ಟು ಬರ್ತೀವಿ. ತುಂಬ ದೂರದಿಂದ ತುಂಬ ಜನ ಬರ್ತಾರೆ. ಇನ್ನು ವರ್ಷಕ್ಕೊಂದ್ಸಲ ಜಾತ್ರೆನೂ ಕೂಡ ನಡೆಯುತ್ತೆ. ಇನ್ನು ಜನವರಿ ಮಂತಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ತಾಯಿ ಬಾಲತ್ರಿಪುರ ಸುಂದರಿ ದೇವಿನ ಸುತ್ತಮುತ್ತಲ ಹಳ್ಳಿಗಳಿಗೆ ಅಡ್ಡೆ ಹೊತ್ಕೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಅವರು ಹಳ್ಳಿಯಲ್ಲಿ ಬೆಳೆದಂಥ ಅಕ್ಕಿ, ರಾಗಿ, ಭತ್ತ ಎಲ್ಲನೂ ಹಳ್ಳಿಗಳಿಂದ ಆ ದೇವಿಗೆ ಕೊಡ್ತಾರೆ. ಏನೇನು ಹರಕೆ ಮಾಡ್ಕೊಂಡಿರ್ತಾರೆ, ಏನು ಒಳ್ಳೆಯದಾಗಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಂಡಿರ್ತಾರಲ್ವ, ಹಾಗಾಗಿ ಅಕ್ಕಿ, ರಾಗಿ, ಭತ್ತ ಎಲ್ಲನೂ ಹಳ್ಳಿಗಳಿಂದ ಹೊರಿಸ್ತಾರೆ. ಇನ್ನು ಮಧ್ಯಾಹ್ನ 12ವರೆಗೆ ಮಹಾಮಂಗಳಾರತಿ ಇರುತ್ತೆ. ನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ. ಈ ದೇವಸ್ಥಾನದಲ್ಲಿ ಏನೇನಿದೆ ಅಂದರೆ ವಿಘ್ನೇಶ್ವರ ಗುಡಿ ಇದೆ, ಹಾಗೆ ನಾಗರಕಟ್ಟೆ ಇದೆ, ಇನ್ನು ಮೂಲಪೀಠ ಸನ್ನಿಧಿಯೂ ಕೂಡ ಇದೆ, ಶ್ರೀಶ್ವರನ ದೇವಸ್ಥಾನನೂ ಕೂಡ ಇದೆ. ಇನ್ನು ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಅದ್ರ ಬಗ್ಗೆನೂ ಹೋಮ ಎಲ್ಲ ಮಾಡಿಕೊಡ್ತಾರೆ. ತುಂಬಾ ಶಕ್ತಿಯುತ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ. ಇದಿಷ್ಟು ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಇನ್ನು ಬಾಲತ್ರಿಪುರ ಸುಂದರಿ ದೇವಸ್ಥಾನನ ಮುಗಿಸ್ಕೊಂಡು ಅರ್ಕಲ್ಗೂಡು ಕಡೆ ಹೊರಟ್ವಿ. ಅಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ, ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಈ ತಾಯಿಗೆ ದನ ಕರುಗಳು ಏನಾದ್ರು ಹುಷಾರು ತಪ್ಪಿದರೆ, ಎಲ್ಲ ಹಸು ಹಾಲು ಕೊಡ್ತಿಲ್ಲ ಅನ್ನೋದೇನಾದರೂ ಬಂದರೆ ಈ ತಾಯಿಗೆ ಹರಕೆ ಮಾಡಿಕೊಂಡ್ರೆ ಬೇಗ ಫಲಿಸುತ್ತೆ. ಅದಕ್ಕೋಸ್ಕರನೇ ಈ ತಾಯಿನ ತುಂಬಾ ಪೂಜಿಸ್ತಾರೆ ಜನಗಳು, ಸುತ್ತಮುತ್ತ ಹಳ್ಳಿಲಿರೋರೆಲ್ಲ. ಈ ದೊಡ್ಡಮ್ಮ ತಾಯಿ ಹತ್ರ ಏನೇ ಕೇಳ್ಕೊಂಡ್ರೂ ಫಲಿಸುತ್ತೆ ಅಂತ ತುಂಬ ನಂಬ್ತಾರೆ. ಹಾಗಾಗಿ ಈ ತಾಯಿ ದೇವಸ್ಥಾನಕ್ಕೂ ಹೋದ್ವಿ.
ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಹೂವಿನಿಂದ ದೇವಿನ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗಾಗಿ ಈ ವಿಡಿಯೋನ ಮಾಡಿಕೊಂಡೆ ನಾನು. ಇನ್ನು ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಮನೆ ಪಕ್ಕದಲ್ಲೇ ಇತ್ತು ಅಂತ ಅಲ್ಲಿಗೆ ಹೊರಟ್ವಿ. ಇಲ್ಲೂ ಕೂಡ ತುಂಬ ಸುತ್ತಮುತ್ತ ಜೋಳ ಎಲ್ಲ ಬೆಳ್ಕೊಂಡಿದ್ರು. ಹಳ್ಳಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಇಲ್ಲಿ ನೋಡಿ ಬೀನ್ಸ್ ಗಿಡ ಇದೆ. ಇದು ಎಲ್ಲ ಬೀನ್ಸ್ ಗಿಡದಲ್ಲೂ ಗ್ರೀನ್ ಕಲರ್ ಇದ್ದರೆ ಇದು ಒಂಥರ ಸ್ಪೆಷಲ್ಲಾಗಿ ಪರ್ಪಲ್ ಕಲರ್ ಇತ್ತು. ನೋಡಿ ತುಂಬಾ ಆಶ್ಚರ್ಯ ಆಯಿತು ನಮಗೆ. ಯಾವ ಕಲರ್ ಇದೆ ನೋಡಿ, ನೀವೇ ನೋಡ್ತಿರ್ಬೋದು. ಹಾಗೆಯೇ ಒಳಗಡೆ ಕಾಳು ಕೂಡ ಪರ್ಪಲ್ ಕಲ್ಲರೇ ಇರ್ಬೋದೇನೋ ಅಂತ ಬಿಡಿಸಿ ನೋಡಿದೆ. ಇಲ್ಲ, ನಾರ್ಮಲಾಗಿ ಮಾಮೂಲಿ ಕಾಡೆ ಇತ್ತು. ಬಟ್ ಮೇಲೆ ಮಾತ್ರ ಪರ್ಪಲ್ ಕಲರ್ ಇತ್ತು. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಇನ್ನು ಎದುರುಗಡೆ ಪಕ್ಕದಲ್ಲೇ ಹೊಲ ಇದೆ, ಜೋಳದ್ದು ಹೊಲ ಇದೆ, ಜೋಳ ಹಾಕಿದ್ದಾರೆ. ಆ ಜೋಳ ನೋಡಂತೂ ತುಂಬಾ ಆಸೆ ಆಯಿತು ನಮಗೆ. ಅಲ್ಲೂ ಒಂದು ವಿಸಿಟ್ ಕೊಟ್ಟೇ ಬಿಟ್ವಿ. ಹಸಿ ಜೋಳನ ಕಿತ್ಕೊಂಡು ಅಲ್ಲೂ ಟೇಸ್ಟ್ ನೋಡಿದ್ದಾಯಿತು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇಬಿ ಕಾರ್ನು. ಅದನ್ನು ಕಿತ್ಕೊಂಡು ಟೇಸ್ಟ್ ನೋಡಿದ್ವಿ. ಇನ್ನು ಮನೆಗೂ ಸ್ವಲ್ಪ ಬೇಕು ಅಂತ ಎಳೆದೆಲ್ಲ ಕಾರ್ನ ಕಿತ್ಕೊಂಡು ಮನೆಗೂ ತೊಗೊಂಡು ಬಂದ್ವಿ. ಊರಲ್ಲಿರೋರಿಗೆ ಈ ಥರ ಜೋಳ ತಿನ್ನೋದೆಲ್ಲ ಬೇಜಾರು ಅನಿಸ್ಬಿಟ್ಟಿರುತ್ತೆ. ಅದನ್ನೇ ಬೆಳೀತಾರಲ್ವ, ಹಾಗಾಗಿ ಅವ್ರು ಇಷ್ಟನೇ ಪಡಲ್ಲ. ನಾವು ಈ ಥರ ತಿನ್ನೋದು ನೋಡಿ ಅಯ್ಯೋ ಇವರೆಲ್ಲ ಏನಪ್ಪ ಈ ಥರ ಇಷ್ಟಪಟ್ಟು ತಿಂತಿದ್ದಾರೆ ಅಂತ ನೋಡಿ ಖುಷಿ ಪಡ್ತಾಯಿದ್ರು. ನಮ್ಗೆ ಅಪರೂಪಕ್ಕೆ ಸಿಗೋದಲ್ವ, ಹಾಗಾಗಿ ಇಷ್ಟಪಡ್ತೀವಿ. ಇದನ್ನು ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಊರ ಕಡೆ ಹೋಗುವಾಗ ಅರ್ಕಲಗೂಡಲ್ಲಿ ಅಮ್ಮ ಹೇಳಿದರು ಮೊಸರು ಕಡಿಯೋಕ್ಕೆ ಅಂತ ಒಂದು ಮಿಷಿನ್ ಬೇಕು ಬೆಣ್ಣೆ ತೆಗಿಯೋಕ್ಕೆ. ನನಗೆ ಹ್ಯಾಂಡಲ್ ಕಡಿಯೋಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಅಂತ. ಹಾಗಾಗಿ ಸರಿ ತಗೊಳ್ಳೋಣ ಅಂತ ಅಂಗಡಿಗೆ ಹೋದ್ವಿ. ಏಕೆಂದರೆ ಹಸು ಎಮ್ಮೆ ಸಾಕಿದಾರಲ್ವ, ಡೈಲಿ 4-5 ಲೀಟ್ರು ಹಾಲು ಕರೆಯೋದ್ರಿಂದ ಬೆಳಗ್ಗೆ ಸಂಜೆ ಟೈಮು ಮೊಸರು ಜಾಸ್ತಿನೇ ಆಗುತ್ತೆ. ಒನ್ ಟೈಮ್ ಬೆಣ್ಣೆ ಎಲ್ಲ ತೆಗೆದ್ರೆ ದಿನಕ್ಕೆ 3 ಸೇರಿಂದ 4 ಸೇರು ಬೆಣ್ಣೆ ಆಗುತ್ತೆ. ಹಾಗಾಗಿ ತಗೊಂಡ್ರೆ ಬೆಸ್ಟು, ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಗೊಂಡ್ವಿ. ತುಂಬ ಪರವಾಗಿಲ್ಲ, ಇದು ಚೆನ್ನಾಗಿದೆ, ಯೂಸ್ ಆಗುತ್ತೆ. 5 ಮಿನಿಟ್ಸ್ಗೆಲ್ಲ ಬೆಣ್ಣೆ ಆಗುತ್ತೆ. 1900 ಮಾಡ್ಕೊಂಡು ಫಿಟ್ ಮಾಡಿಕೊಡಿ ಮಾಡೋದಾದ್ರೆ. ಇದೆ ಹಿಂಗೆ ಕೆಳಗಡೆ ಹಾಕೋದಂತ ಮಂತ್ ಬರ್ತದೆ ಹಿಂಗೆ ಫಿಟ್ ಮಾಡಿಕೊಡ್ತಾರೆ. ತಪ್ಪಲಿ ಮೇಲೆ ಹಿಂಗೆ ಇಟ್ಬಿಟ್ಟು ತಪ್ಪಲಿ ಮೊಸರು ಊದ್ಬಿಡೋದು. ತಪ್ಪಲೆ ಕೊಡ ಅಂತೂ ಇಂತೂ ನಮ್ಮಮ್ಮ ಮತ್ತು ನನ್ನ ತಮ್ಮ ಬಾರ್ಗಿಂಗ್ ಮಾಡಿ 2400 ಇರೋದನ್ನ 2000ಗೆ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಟ್ರಯಲ್ ನೋಡಬೇಕಲ್ವ ಒಂದು ಸಲ, ಅದಕ್ಕೆ ಒಂದು ತಪ್ಪಲೆಗೆ ಮೊಸರೆಲ್ಲ ಹಾಕಿ, ಮೊಸರು ಅಂದರೆ ಜಾಸ್ತಿನೇ ಇರಬೇಕು, ಒಂದು ಸ್ವಲ್ಪ ಇದ್ದರೆ ಆಗಲ್ಲ. ಇಷ್ಟು ದೊಡ್ಡ ತಪ್ಪಲೆಗೆ ಹಾಕ್ತಿದ್ದಾರೆ ನೋಡಿ. ಜಾಸ್ತಿ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಷಿನ್ನ ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿದರೆ ಅದು ಆನ್ ಆಗುತ್ತೆ. ಮಂತ್ ಇದೆಯಲ್ವ, ಆ ಮಂತಲ್ಲಿ ಅದ್ರ ಪಾಡಿಗೆ ಅದು ಬೆಣ್ಣೆ ಆಗ್ತಾ ಇರುತ್ತೆ. 5 ಮಿನಿಟ್ಸ್ ಸಾಕಾಗುತ್ತೆ, ಚೆನ್ನಾಗಿ ಬೆಣ್ಣೆ ಬರುತ್ತೆ. ಅದನ್ನು ಟ್ರಯಲ್ ನೋಡಿದ್ವಿ, ಖುಷಿ ಆಯಿತು. ಸ್ವಿಚ್ ಆನ್ ಮಾಡಿ ಆದಮೇಲೆ 1 ನಿಮಿಷ ಬಿಟ್ಟು ತೆಗೆದು ನೋಡ್ತಿದ್ದಾರೆ. ಸ್ವಲ್ಪ ಆಗೋಕ್ಕಾಗಿದೆ ಬೆಣ್ಣೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಟು ಮತ್ತೆ ಸ್ವಿಚ್ ಆನ್ ಮಾಡ್ತಿದ್ದಾರೆ. ಇನ್ನೊಂದು ನಿಮಿಷಕ್ಕೆಲ್ಲ ಫುಲ್ಲು ಬೆಣ್ಣೆ ಬಂದಿದೆ, ನೋಡ್ತಿರ್ಬೋದು ನೀವು. ಚೆನ್ನಾಗಿ ಬೆಣ್ಣೆ ಬಂದಿತ್ತು. 3 ಮಿನಿಟ್ಸಲ್ಲಿ ಈ ಥರ ಬೆಣ್ಣೆ ಬಂದುಬಿಡುತ್ತೆ. ಯೂಸ್ ಆಗೋರು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೂ ಯೂಸ್ ಆಗುತ್ತೆ, ನೋಡಿ ತಗೊಳ್ಳಿ. ಈ ಥರ ಡೈಲಿ ಮೊಸರು ಕಡಿತಾ ಇದ್ದೀನಿ, ನಾನು ಬೆಣ್ಣೆ ತೆಗಿತಾ ಇದ್ದೀನಿ ಅನ್ನೋರು ಆ ಮಂತಲ್ಲೆಲ್ಲ ಕಷ್ಟಪಡೋದ್ಕಿಂತ ಒಂದು ಸಲ 2000ನ ಕೊಟ್ಟು ಈ ಥರ ತಗೊಳ್ಳೋದ್ರಿಂದ ಬೆಸ್ಟು ನಿಮಗೆ ಅನಿಸುತ್ತೆ. ಏಕೆಂದರೆ ಗದ್ದೆ ಹೊಲದಲ್ಲೆಲ್ಲ ಕೆಲಸ ಮಾಡೋರಿಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. 5 ನಿಮಿಷದಲ್ಲಿ ಬೆಣ್ಣೆ ತೆಗೆದು ಮುಗಿಸ್ಬಿಡ್ಬೋದು. ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ, ತಗೊಳ್ಳಿ ಅಂತ. ನಾವು ಕೂಡ ತಗೊಂಡಿದ್ದೀವಿ. ಇನ್ನು ಅಮ್ಮನ ಮನೇಲಿ ಕೋಳಿನೂ ಕೂಡ ಇದ್ದಾವೆ, ನಾಟಿ ಕೋಳಿಗಳು. ಹೋದರೆ ಅಂತೂ ನಮಗೆ ಶಾವಿಗೆ ನಾಟಿ ಕೋಳಿ ಸಾಂಬಾರೇ ಯಾವಾಗ್ಲೂ ಅಷ್ಟು ಖುಷಿ ಅನಿಸುತ್ತೆ ಊರ ಕಡೆ ಹೋದರೆ. ಹಾಗಾಗಿ ಕೋಳಿ ಮರಿ ಮಾಡಿತ್ತು ಅಂತ ಅಪ್ಪಾಜಿ ತೆಗೆದು ನೋಡ್ತಾ ಇದ್ದಾರೆ. ಸ್ವಲ್ಪ ಮರಿಗಳಂತೂ ಮಾಡಿದೆ, ಇನ್ನು 6-7 ಮೊಟ್ಟೆಗಳು ಹಾಗೆ ಉಳ್ಕೊಬಿಟ್ಟಿದ್ದು. ಹಾಗಾಗಿ ಮತ್ತೆ ಅದೇ ಥರನೇ ಮರಿಗಳನ್ನ ಇಟ್ಟು ಕೋಳಿನ ಮತ್ತೆ ಮರಿ ಮಾಡಲಿ ಅಂತ ಬಿಟ್ಟರು. ಒಂಥರ ಕ್ಯೂಟ್ ಆಗಿದೆ ಅಲ್ವಾ ಈ ಮರಿ, ಅಷ್ಟು ಚೆನ್ನಾಗಿದೆ. ನನ್ನ ಮಗ ಅಂತೂ ಅವ್ರ ಮಾವನ ಜೊತೆ ಕುಸ್ತಿ ಫೈಟಿಂಗ್ ಮಾಡ್ತಿದ್ದಾನೆ. ಇನ್ನು ನನ್ನ ಮಕ್ಕಳಂತೂ ಅಜ್ಜಿ ತಾತ ಮಾವನ ಜೊತೆ ತುಂಬ ಖುಷಿಯಾಗಿದ್ದರು. ಇನ್ನು ಅಲ್ಲಿಂದ ಊರಿಂದ ಮೈಸೂರಿಗೆ ಹೊರಟ್ವಿ. ತುಂಬಾ ಬೇಜಾರು ಮಾಡಿಕೊಂಡು ಬಸ್ಸಂತೂ ಹತ್ತಿದ್ದಾಯಿತು. ಬಸ್ಸಂತೂ ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆಯೇ ನಮ್ಗೆ ಸೀಟ್ ಸಿಕ್ಕಿತ್ತು, ನಾವು ಕೂತ್ಕೊಂಡು ಬಂದ್ವಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿದೆ.
ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.